ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಪೂರ್ವ ಬಸವರಾಜ್ ರೆಡ್ಡಿ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಶ್ರೀ ಉಜ್ಜಯಿನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ಹೊರೂರು. ಈಗ ನಾನು ಒಂದೇ ಮಾದರಿಯಲ್ಲಿ ಭೂಮಿಯ ಭ್ರಮಣೆ, ಭೂಮಿಯ ಪರಿಭ್ರಮಣೆ, ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣದ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ. ಈ ಚಟುವಟಿಕೆಯಲ್ಲಿ ನಾನು ಬಳಸಿಕೊಂಡಿರುವ ವಸ್ತುಗಳೆಂದರೆ, ಒಂದು ದೊಡ್ಡ ರಟ್ಟಿನ ವೃತ್ತವನ್ನು ಸೂರ್ಯನನ್ನಾಗಿ ಪರಿಗಣಿಸಿದ್ದೇನೆ. ಇನ್ನೊಂದು ರಟ್ಟಿನ ವೃತ್ತವನ್ನು ಭೂಮಿಯನ್ನಾಗಿ ಪರಿಗಣಿಸಿದ್ದೇನೆ. ಚಿಕ್ಕ ರಟ್ಟಿನ ವೃತ್ತವನ್ನು ಚಂದ್ರನನ್ನಾಗಿ ಪರಿಗಣಿಸಿದ್ದೇನೆ. ಒಂದು ರಟ್ಟಿನ ಪಟ್ಟಿಯ ಒಂದು ಭಾಗಕ್ಕೆ ಸೂರ್ಯನನ್ನು ನಟ್ಬೋಲ್ಟ್ನಿಂದ ಜೋಡಿಸಲಾಗಿದೆ ಮತ್ತು ರಟ್ಟಿನ ಪಟ್ಟಿಯ ಇನ್ನೊಂದು ಭಾಗಕ್ಕೆ ಭೂಮಿ ಮತ್ತು ಚಂದ್ರನನ್ನು ನಟ್ಬೋಲ್ಟ್ ಮೂಲಕ ಭೂಮಿಯ ಸುತ್ತ ತಿರುಗುವಂತೆ ಜೋಡಿಸಲಾಗಿದೆ. ಭೂಮಿಯು ತನ್ನ ಅಕ್ಷರದ ಗುಂಟ ತಿರುಗುತ್ತಿದೆ. ಇದನ್ನು ಭ್ರಮಣೆ ಎನ್ನುವರು. ಈ ಭೂಮಿಯ ಸುತ್ತಲೂ ಚಂದ್ರನು ಸುತ್ತು ಹಾಕುತ್ತಿದ್ದಾನೆ. ಎರಡನೇದಾಗಿ, ಭೂಮಿ ಮತ್ತು ಚಂದ್ರನು ತಮ್ಮ ಅಕ್ಷರದ ಗುಂಟ ತಿರುಗುತ್ತಾ ಸೂರ್ಯನನ್ನು ಸುತ್ತು ಹಾಕುತ್ತಿವೆ. ಇದನ್ನು ಪರಿಭ್ರಮಣೆ ಎನ್ನುವರು. ಮೂರನೇದಾಗಿ, ಹೀಗೆ ಸುತ್ತು ಹಾಕುತ್ತಿರುವಾಗ ಸೂರ್ಯ ಮತ್ತು ಭೂಮಿಯ ಮಧ್ಯೆ ಚಂದ್ರನು ಬಂದಾಗ ಮೂವರು ಒಂದೇ ಸರಳ ರೇಖೆಯಲ್ಲಿ ಇರುವುದರಿಂದ ಭೂಮಿಯ ಈ ಭಾಗದ ಜನರಿಗೆ ಸೂರ್ಯನು ಕಾಣಿಸುವುದಿಲ್ಲ. ಇದನ್ನು ಸೂರ್ಯಗ್ರಹಣ ಎನ್ನುವರು. ನಾಲ್ಕನೆಯದಾಗಿ, ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿಯು ಬಂದಿರುವಾಗ ಮೂವರು ಒಂದೇ ಸರಳ ರೇಖೆಯಲ್ಲಿರುವುದರಿಂದ ಈ ಭೂಮಿಯ ಈ ಭಾಗದ ಜನರಿಗೆ ಚಂದ್ರನು ಕಾಣಿಸುವುದಿಲ್ಲ. ಇದನ್ನೇ ಚಂದ್ರಗ್ರಹಣ ಎನ್ನುವರು. ಧನ್ಯವಾದಗಳು.